ಆಪರೇಷನ್ ಸಿಂಧೂರ್ನಲ್ಲಿ ಬಚಾವಾಗಿದ್ದಾನಂತೆ ಮಸೂದ್ ಅಜರ್. ಮಸೂದ್ ಅಜರ್ ಕುಟುಂಬ ಮಾತ್ರ ಫುಲ್ ಫಿನಿಶ್ ಆಗಿದೆ. ಸರಿಸುಮಾರು ಮಸೂದ್ ಅಜರ್ ಕುಟುಂಬಕ್ಕೆ ಸೇರಿದಂತಹ 14 ಸದಸ್ಯರು ಮೃತಪಟ್ಟಿರೋ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಆದರೆ ಮಸೂದ್ ಅಜರ್ ಸೇಫ್ ಆಗಿದ್ದಾನೆ ಅನ್ನೋದು ತಿಳಿದು ಬಂದಿದೆ. ಮೋಸ್ಟ್ ವಾಂಟೆಡ್ ಉಗ್ರ ರೌಫ್ ಪುತ್ರ ಹುಜೈಫಾ ಸಾವನ್ನಪ್ಪಿದ್ದು ಮುಜರಾಬಾದ್ನಲ್ಲಿ ಲಷ್ಕರ್ನ ಇಬ್ರು ಮಟ್ಯಾಶ್ ಆಗಿದ್ದಾರೆ. ಮತ್ತೊಬ್ಬ ಮೋಸ್ಟ್ ವಾಂಟೆಡ್ ಉಗ್ರ ವಖಾಸ್ ಸಾವನ್ನಪ್ಪಿದ್ದು ರೌಫ್ ಅಸ್ಗರ್ ಉಗ್ರ ರೌಫ್ ಪುತ್ರ ಹುಜೈಫಾ ಸಾವನ್ನಪ್ಪಿರೋ ಮಾಹಿತಿ ಲಭ್ಯವಾಗಿದೆ. ಎಲ್ಲೆಲ್ಲಿ ದಾಳಿ ಆಯ್ತು ಹಾಗಾದ್ರೆ ಅಂದ್ರೆ ಮರ್ಕಜ್ ಸುಭಾನ್ ಅಲ್ಲಾ ಭಾಲ್ಪುರ್ನಲ್ಲಿ ಆಗಿದೆ. ಮರ್ಕಜ್ ತೈಬಾ ಮುರಿಡ್ಕೆ ಎಲಿಟಿ ಮೇಲೆ ಸರ್ಜಲ್ ತೆಹರಾ ಕಲಾನ್ ಜೆಇಎಂ ಮೇಲೆ ಹಾಗೆ ಮೆಹಮೂನಾ ಜೋಯಾ ಸೈಲ್ಕೋಟ್ HM ಜೊತೆಗೆ ಮರ್ಕಜ್ ಅಬ್ಬಾಸ್ ಮರ್ಕಜ್ ಅಹ್ಲೆ ಹದೀಸ್ ಹಾಗೆ ಬರ್ನಾಲಾ ಮಸ್ಕರ್ ರಹೀಲ್ ಶಾಹಿದ್ ಕೋಟ್ಲಿ ಶವಾಯಿ ನಲ್ಲಾ ಕ್ಯಾಂಪ್ ಮುಜಫರಾಬಾದ್ ಸೈಯದ್ನ ಬಿಲಾಲ್ ಕ್ಯಾಂಪ್ ಮುಜಫರಾಬಾದ್ ಇಷ್ಟು ಕಡೆಗಳಲ್ಲಿ ದಾಳಿ ನಡೆಸಿರೋದು. ಭಾರತೀಯ ಸಶಸ್ತ್ರ ಪಡೆಗಳು ನಡೆಸಿದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಜೆಇಎಂ ಸಂಘಟನೆಯ ಭಯೋತ್ಪಾದಕ ಸ್ಥಾಪಕ ಮಸೂದ್ ಅಜರ್ ಹೊರತುಪಡಿಸಿ ಉಳಿದ 14 ಜನ ಕುಟುಂಬ ಸದಸ್ಯರು ಮೃತಪಟ್ಟಿರೋ ಮಾಹಿತಿ ಲಭ್ಯವಾಗ್ತಾ ಇದ್ದು, ಏನು ಜೆಇಎಂ ಲಷ್ಕರ್ ಎ ತೊಯ್ಬಾ ಸೇರಿದಂತೆ 9 ಭಯೋತ್ಪಾದಕ ಗುರಿಗಳನ್ನ ಗುರಿಯಾಗಿಸಿಕೊಂಡು ಮಾಡಿದಂತಹ ದಾಳಿಯಲ್ಲಿ ಸಾವನ್ನಪ್ಪಿರೋ ಮಾಹಿತಿ ಲಭ್ಯವಾಗ್ತಾ ಇದೆ. ಆತ ಮಾತ್ರ ಬಚಾವಾಗಿದ್ದಾನೆ ಅಂತ ಹೇಳಲಾಗ್ತಾ ಇದ್ದು, ಮಸೂದ್ ಅಜರ್ನ ಹಿರಿಯ ಸಹೋದರಿ ಸೇರಿದಂತೆ 14 ಕುಟುಂಬ ಸದಸ್ಯರು ಈ ದಾಳಿಯಲ್ಲಿ ಮೃತಪಟ್ಟಿದ್ದಾರೆ ಅನ್ನೋದು ಮೂಲಗಳ ಪ್ರಕಾರ ತಿಳಿದು ಬರ್ತಿದೆ. ಈ ಕಾರ್ಯಾಚರಣೆಯ ಫಲಿತಾಂಶದಲ್ಲಿ ಜೆಇಎಂನ ಕೇಂದ್ರ ಸಂಪೂರ್ಣ ಸರ್ವನಾಶ ಆಗಿದೆ. ಸೊ ಆತನ ಸ್ಥಿತಿ ಏನಾಗಿತ್ತು ಅನ್ನೋದು ಸದ್ಯ ಯಾವುದೇ ಮಾಹಿತಿ ಇರಲಿಲ್ಲ. ಬಟ್ ಈಗ ಆತ ಸೇಫ್ ಆಗಿದ್ದಾನೆ ಅನ್ನೋದು ಬಲ ಮೂಲಗಳಿಂದ ತಿಳಿದು ಬರ್ತಾ ಇದೆ. ಭಾರತ ಭಯೋತ್ಪಾದನೆ ವಿರುದ್ಧದ ಕಠಿಣ ನಿಲುವನ್ನ ಈ ಕಾರ್ಯಾಚರಣೆ ತೋರಿಸುತ್ತೆ ಅಂತಾನೆ ಹೇಳ್ಬೋದು. ಸಿಂಧೂರು ದಾಳಿಯ ಮತ್ತೊಂದು ಕ್ರಮ, ಕರ್ತಾಪುರ್ ಸಾಹಿಬ್ ಕಾರಿಡಾರ್ ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ಡೇರಾ ಬಾಬಾ ನಾನಕ್ನಲ್ಲಿರುವ ಕಾರಿಡಾರ್ ಬಂದ್ ಆಗಿದ್ದು ಕರ್ತಾಪುರ್ ಸಾಹಿಬ್ ದರ್ಶನಕ್ಕೆ ಹೊರಟವರೀಗ ವಾಪಸ್ ಆಗಿದ್ದಾರೆ. ವಾಪಸ್ ಕಳುಹಿಸಿದ್ದ ಭಾರತೀಯ ಸೇನೆ ಯಾರೆಲ್ಲ ಹೋಗ್ತಾ ಇದ್ರು ದರ್ಶನಕ್ಕೆ, ಕರ್ತಾಪುರ್ ಸಾಹಿಬ್ ದರ್ಶನಕ್ಕೆ ಹೊರಟವರೀಗ ವಾಪಸ್ ಆಗಿದ್ದಾರೆ. ಇದು ಆಪರೇಷನ್ ಸಿಂಧೂರ್ ದಾಳಿಯ ಮತ್ತೊಂದು ಕ್ರಮ. ಈ ಮಸೂದ್ ಅಜಾರ್ ಬಗ್ಗೆ ಮಾತನಾಡ್ತಿದ್ವಿ. ಯಾರಾತ ಅಂದ್ರೆ ಮೌಲಾನಾ ಮಸೂದ್ ಅಜಾರ್ ಆತನ ಹೆಸರು. ಪಾಕಿಸ್ತಾನ ಮೂಲದ ಜೈಷೆ ಮೊಹಮ್ಮದ್ ಎಂಬ ಸಂಘಟನೆ ಸಂಸ್ಥಾಪಕ ಆತ, ನಾಯಕ. 1968ರಲ್ಲೇ ಪಾಕಿಸ್ತಾನದ ಬಹವಲ್ಪುರದಲ್ಲಿ ಆತ ಜನಿಸ್ತಾನೆ. ಡಿಯೋಬಂದಿ ಜಿಹಾದಿ ಸೈದ್ಧಾಂತಿಕೆಯನ್ನು ಅನುಸರಿಸ್ತಾನೆ. ಜೈಷೆ ಮೊಹಮ್ಮದ್ ಸಂಘಟನೆಯನ್ನ 2000ರಲ್ಲಿ ಸ್ಥಾಪಿಸಿ ತದನಂತರ ಭಾರತದಲ್ಲಿ ವಿಶೇಷವಾಗಿ ಜಮ್ಮು ಕಾಶ್ಮೀರದಲ್ಲಿ ಹಲವಾರು ಭಯೋತ್ಪಾದಕ ದಾಳಿಗಳಿಗೆ ಈ ಸಂಘಟನೆನೇ ನೇರ ಕಾರಣ ಆಗಿರುವುದು. ಅದರ ಸಂಸ್ಥಾಪಕನೇ ಈತ. ಈ ದಾಳಿಯಲ್ಲಿ 2001ರ ಭಾರತೀಯ ಸಂಸತ್ತಿನ ಮೇಲೆ ದಾಳಿಯಾಗುತ್ತೆ. 16ರಲ್ಲಿ ಪಠಾನ್ಕೋಟ್ ವಾಯು ನೆಲೆಯ ಮೇಲೆ ದಾಳಿಯಾಗುತ್ತೆ. 19ರಲ್ಲಿ ಪುಲ್ವಾಮಾ ದಾಳಿಯಾಗುತ್ತೆ. 40 ಸಿಆರ್ಪಿಎಫ್ ಯೋಧರು ಮೃತಪಟ್ಟಿದ್ದು ಕೂಡ ದಾಖಲಾಗುತ್ತೆ. ಇನ್ನ ಇದೇ ಅಜಾರ್ 1999ರ ಕಂಧಾರ ವಿಮಾನ ಅಪಹರಣ ಪ್ರಕರಣದಲ್ಲಿ ಭಾರತದ ಜೈಲಿನಿಂದ ಬಿಡುಗಡೆಯಾಗಿರ್ತಾನೆ. ನಂತರ ಜೆಇಎಂ ಅನ್ನ ಸ್ಥಾಪನೆ ಮಾಡ್ತಾನೆ. ಅವನು ಪಾಕಿಸ್ತಾನದ ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್ ಅಂದ್ರೆ ISI ಬೆಂಬಲದ ಜೊತೆಗೆ ಭಾರತ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿದ್ದಾನೆ ಅಂತ ಹೇಳಿ ಆರೋಪ ಮಾಡಲಾಗಿದ್ದು, ಯುನೈಟೆಡ್ ನೇಷನ್ಸ್ US UK ಭಾರತ
ಇತರ ರಾಷ್ಟ್ರಗಳು ಜೆಇಎಂ ಒಂದು ಭಯೋತ್ಪಾದಕ ಸಂಘಟನೆ ಅಂತ ಹೇಳಿ ಗೊತ್ತುಪಡಿಸಿತು. ಅಜರ್ ಒಬ್ಬ ಜಾಗತಿಕ ಭಯೋತ್ಪಾದಕ ಅಂತ ಕೂಡ ಆತನನ್ನ ಗುರುತಿಸಲ್ಪಡ್ತು. ಬಟ್ ಇವತ್ತು ಆತನ ಕುಟುಂಬದ ಸದಸ್ಯರು, ಸ್ವಂತ ಸಹೋದರಿ ಸೇರಿದಂತೆ 14 ಜನ ಮೃತಪಟ್ಟಿದ್ದಾರೆ. ಬಟ್ ಆತನಿಗೆ ಯಾವುದೇ ರೀತಿ ಹಾನಿ ಆಯ್ತು ಅಥವಾ ಆತನ ಮೇಲೆ ದಾಳಿ ಆಯ್ತು ಅನ್ನೋದು ಮಾಹಿತಿಯನ್ನು ಕೂಡ ಸದ್ಯ ಲಭ್ಯವಾಗಬೇಕಾಗಿದೆ. ಬಹವಲಾಲ್ಪುರದಲ್ಲಿ ಜೈಷ್ ಎ ಮೊಹಮ್ಮದ್ ಭದ್ರಕೋಟೆ ನೆಲಸಮ ಇಲ್ಲಿನ ಉಗ್ರರೇ ನಡೆಸ್ತಾ ಇದ್ದಂತಹ ಕಾಶ್ಮೀರದಲ್ಲಿ ಹತ್ಯಾಕಾಂಡ ಅಂತಾನೆ ಹೇಳ್ಬೋದು. ಸೀತೆ ಏನೆಲ್ಲ ಮಾಡ್ದ, ಭಾರತದಲ್ಲಿ ಜೈಲಲ್ಲಿ ಕೂಡ ಇದ್ದವನು, ಇದೀಗ ಆತನ ಕುಟುಂಬದ 14